ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ಆರ್.ಕೆ. ನಾರಾಯಣ್ ಅವರು ಬರೆದ ಅ ಹೀರೋ ಎಂಬ ಅದ್ಭುತ ಕಥೆಯ ಸಾರಾಂಶವನ್ನು ವಿವರಿಸುತ್ತೇನೆ. ಈ ಕಥೆಯು ಸ್ವಾಮಿ ಎಂಬ ಒಬ್ಬ ಸಾಮಾನ್ಯ ಶಾಲಾ ಹುಡುಗನ ಸುತ್ತ ಸುತ್ತುತ್ತದೆ. ಅವನು ತನ್ನ ಜೀವನದ ಅನಿರೀಕ್ಷಿತ ತಿರುವಿನಿಂದಾಗಿ ಹೇಗೆ ಒಬ್ಬ ನಾಯಕನಾಗಿ ಬದಲಾದ ಎನ್ನುವುದೇ ಈ ಕಥೆಯ ಜೀವಾಳ. ಕಥೆ ಆರಂಭವಾಗುವುದು ಸ್ವಾಮಿಯ ತಂದೆ ಓದುತ್ತಿದ್ದ ಪತ್ರಿಕೆಯ ಸುದ್ದಿಯೊಂದರಿಂದ. ಅದರಲ್ಲಿ ಒಬ್ಬ ಸಣ್ಣ ಹಳ್ಳಿಯ ಹುಡುಗ ಕಾಡಿನ ದಾರಿಯಲ್ಲಿ ಬರುತ್ತಿರುವಾಗ ಎದುರಾದ ಹುಲಿಯ ಜೊತೆ ಹೋರಾಡಿ ನಂತರ ಮರದ ಮೇಲೆ ಹತ್ತಿ ಕುಳಿತು ಜನ ಬಂದು ಹುಲಿಯನ್ನು ಕೊಲ್ಲುವವರೆಗೂ ಅಲ್ಲಿಯೇ ಪ್ರಾಣ ಉಳಿಸಿಕೊಂಡ ಸಾಹಸದ ಬಗ್ಗೆ ಇರುತ್ತದೆ. ಈ ಸುದ್ದಿಯನ್ನು ಕೇಳಿದ ಸ್ವಾಮಿ ಒಬ್ಬ ಸಣ್ಣ ಹುಡುಗ ಹುಲಿಯ ಜೊತೆ ಹೋರಾಡಲು ಸಾಧ್ಯವೇ ಇಲ್ಲ, ಅವನು ಖಂಡಿತವಾಗಿಯೂ ಒಬ್ಬ ಬಲಿಷ್ಠ ಮತ್ತು ವಯಸ್ಸಾದ ವ್ಯಕ್ತಿಯಾಗಿರಬೇಕು ಎಂದು ವಾದಿಸುತ್ತಾನೆ. ಆದರೆ ಅವನ ತಂದೆ ಇದನ್ನು ಒಪ್ಪದೆ, ಸಾಹಸಕ್ಕೆ ವಯಸ್ಸು ಮತ್ತು ಬಲ ಮುಖ್ಯವಲ್ಲ, ಕೇವಲ ಧೈರ್ಯವಿದ್ದರೆ ಸಾಕು ಎಂದು ಪ್ರತಿಪಾದಿಸುತ್ತಾರೆ ಮತ್ತು ಸ್ವಾಮಿಗೆ ತನ್ನ ಧೈರ್ಯವನ್ನು ಸಾಬೀತುಪಡಿಸಲು ಒಂದು ಕಠಿಣ ಸವಾಲು ಹಾಕುತ್ತಾರೆ. ಅದೆಂದರೆ ಅಂದು ರಾತ್ರಿ ಸ್ವಾಮಿ ತನ್ನ ಅಜ್ಜಿಯ ಪಕ್ಕದಲ್ಲಿ ಮಲಗುವ ಬದಲಾಗಿ ತಂದೆಯ ಆಫೀಸ್ ರೂಮಿನಲ್ಲಿ ಒಬ್ಬನೇ ಮಲಗಬೇಕು. ಸದಾಕಾಲ ಅಜ್ಜಿಯ ಪಕ್ಕದಲ್ಲೇ ಮಲಗುವ ಅಭ್ಯಾಸವಿದ್ದ ಸ್ವಾಮಿಗೆ ಇದು ಅತ್ಯಂತ ಭಯಾನಕ ಪ್ರಸ್ತಾವನೆಯಾಗಿರುತ್ತದೆ. ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಅವನು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾನೆ. ತನ್ನ ಕ್ರಿಕೆಟ್ ಕ್ಲಬ್ಗೆ ಹಿರಿಯರನ್ನು ಸೇರಿಸಿಕೊಳ್ಳುವ ಬಗ್ಗೆ ಮಾತು ಬದಲಿಸುತ್ತಾನೆ, ಆಫೀಸ್ ರೂಮಿನಲ್ಲಿ ಚೇಡುಗಳಿರಬಹುದು ಎಂದು ಹೆದರಿಸುತ್ತಾನೆ ಮತ್ತು ಮುಂದಿನ ತಿಂಗಳಿಂದ ಒಬ್ಬನೇ ಮಲಗುತ್ತೇನೆ ಎಂದು ತಂದೆಯನ್ನು ಬೇಡಿಕೊಳ್ಳುತ್ತಾನೆ. ಆದರೆ ಅವನ ತಂದೆ ಯಾವುದಕ್ಕೂ ಮಣಿಯದೆ ಅವನನ್ನು ಆಫೀಸ್ ರೂಮಿನೊಳಗೆ ಕಳುಹಿಸಿ ಬಾಗಿಲು ಹಾಕುತ್ತಾರೆ. ಆ ಕತ್ತಲೆ ಕೋಣೆಯಲ್ಲಿ ಒಬ್ಬನೇ ಇರುವಾಗ ಸ್ವಾಮಿಗೆ ತಾನು ಈ ಹಿಂದೆ ಕೇಳಿದ್ದ ದೆವ್ವದ ಕಥೆಗಳೆಲ್ಲ ನೆನಪಾಗಿ ತೀವ್ರ ಭಯ ಕಾಡುತ್ತದೆ. ತನ್ನ ಗೆಳೆಯ ಮನೆ ನೋಡಿದ್ದ ದೆವ್ವ ಮತ್ತು ಮುನಿಸಾಮಿಯ ತಂದೆಗೆ ದೆವ್ವ ಹೊಡೆದ ಘಟನೆಗಳು ಅವನ ಕಣ್ಣ ಮುಂದೆ ಬರುತ್ತವೆ. ಗಾಳಿಯ ಶಬ್ದ, ಕಿಟಕಿಯ ಸದ್ದು ಮತ್ತು ಕೀಟಗಳ ಜೇಂಕಾರ ಅವನ ಎದೆಯ ಬಡಿತವನ್ನು ಹೆಚ್ಚಿಸುತ್ತವೆ. ಕೊನೆಗೆ ಭಯ ತಾಳಲಾರದೆ ಅವನು ಬೆಂಚ್ ಕೆಳಗೆ ನುಗ್ಗಿ ತನ್ನನ್ನು ತಾನು ಕಂಬಳಿಯಿಂದ ಮುಚ್ಚಿಕೊಂಡು ಮಲಗುತ್ತಾನೆ. ಅರೆನಿದ್ರೆಯಲ್ಲಿ ಅವನಿಗೆ ಹುಲಿ ಬೆನ್ನಟ್ಟುತ್ತಿರುವಂತೆ ಕನಸು ಬಿದ್ದು ಕಿರುಚಲು ಯತ್ನಿಸುತ್ತಾನೆ. ಅಷ್ಟರಲ್ಲಿ ಕೋಣೆಯಲ್ಲಿ ಏನೋ ಚಲಿಸಿದ ಶಬ್ದವಾಗುತ್ತದೆ. ಅದನ್ನು ದೆವ್ವವೆಂದೇ ಭಾವಿಸಿದ ಸ್ವಾಮಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಆ ಚಲಿಸುವ ವಸ್ತುವನ್ನು ಬಲವಾಗಿ ಕಚ್ಚುತ್ತಾನೆ. ಆ ಕಚ್ಚಿಸಿಕೊಂಡ ವ್ಯಕ್ತಿ ಕಿರುಚುತ್ತಾ ಕೆಳಗೆ ಬೀಳುತ್ತಾನೆ. ಸದ್ದು ಕೇಳಿ ತಂದೆ ಮತ್ತು ಮನೆಯವರು ಓಡಿ ಬಂದು ನೋಡಿದಾಗ ಅಲ್ಲಿ ಸ್ವಾಮಿ ಕಚ್ಚಿ ಹಿಡಿದಿದ್ದು ಒಬ್ಬ ಕುಖ್ಯಾತ ಕಳ್ಳನನ್ನು. ಮರುದಿನ ಸ್ವಾಮಿಯ ಈ ಸಾಹಸ ಎಲ್ಲೆಡೆ ಹರಡುತ್ತದೆ. ಶಾಲೆಯಲ್ಲಿ ಶಿಕ್ಷಕರು ಮತ್ತು ಸಹಪಾಠಿಗಳು ಅವನನ್ನು ಹೀರೋ ಎಂದು ಕೊಂಡಾಡುತ್ತಾರೆ ಮತ್ತು ಪೊಲೀಸರು ಸಹ ಅವನ ಸಾಹಸಕ್ಕೆ ಮೆಚ್ಚುಗೆ ಸೂಚಿಸುತ್ತಾರೆ. ಹೀಗೆ ಭಯದಲ್ಲಿ ಕಚ್ಚಿದ ಸ್ವಾಮಿ ಅನಿರೀಕ್ಷಿತವಾಗಿ ಒಬ್ಬ ನಾಯಕನಾಗುತ್ತಾನೆ. ಆದರೆ ಕಥೆಯ ಕೊನೆಯಲ್ಲಿ ಅವನು ಮತ್ತೆ ತನ್ನ ಹಳೆಯ ಜಾಗದಲ್ಲೇ ಅಜ್ಜಿಯ ಪಕ್ಕ ಮಲಗುವುದನ್ನು ನೋಡಿದಾಗ ಸಾಹಸಕ್ಕಿಂತ ಹೆಚ್ಚಾಗಿ ಮಗುವಿನ ಸಹಜ ಗುಣವೇ ಅಲ್ಲಿ ಎದ್ದು ಕಾಣುತ್ತದೆ.